ಟೀಚರ್ಸ್ ಫ್ಯಾಮಿಲಿ ತಾತ ಅಜ್ಜಿ ಈಗ ಮೇಡಮ್ ಅವರು ಸಿಕ್ಕಾಪಟ್ಟೆ ಖುಷಿ ಆದಂಥ ಈ ಪುಸ್ತಕದ ಒಂದು ನನ್ನ ಹೆಂಡ್ತಿನೂ 25-30 ಬುಕ್ ಕೊಟ್ಟರು. ಇದು ನನ್ನ ಇದು ನಿನ್ನ ಬರ್ತಡೇಗೆ ಅಂದ್ಬಿಟ್ಟು, ಸೊ ಅದು ಖುಷಿ ಆಯಿತು. ಅವ್ರ ಕಡೆಯಿಂದ ಒಂದಷ್ಟು ಐಡಿಯಾಸ್ ಇದೆಯಾ ಸರ್ ಅಂತ ಅಭಿಯಾನಕ್ಕೆ ತಕ್ಕಂಗೆ ಅವ್ರೇನಾದ್ರು ಐಡಿಯಾಸ್ ಕೊಡ್ತಾ ಇದ್ದಾರೆ? ಯಾಕಂದರೆ ಅವರು ಟೀಚರ್ ಆಗಿರೋದ್ರಿಂದ ಮಕ್ಕಳ ಸಮಸ್ಯೆಗಳೇನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲ, ಪ್ಲ್ಯಾನ್ಸ್ ಅನ್ನೋದಕ್ಕಿಂತ ಅವ್ರು ನಮ್ಮ ಪ್ಲ್ಯಾನ್ ಎಲ್ಲ ಕೇಳ್ಬಿಟ್ಟು ಫುಲ್ ಇಂಪ್ರೆಸ್ ಆಗ್ಬಿಟ್ಟವ್ರೆ. ಮೇಡಮ್ ಸ್ಪೆಷಲ್ ಗಿಫ್ಟ್ ಇನ್ನು ಇವಾಗ ಡೇ ಸ್ಟಾರ್ಟ್ ಆಗಿದೆಯಲ್ಲ, ಸೊ ನೋಡಬೇಕು. ಹೌದು, ಜೊತೆ ತಂದೆ ತಾಯಿ ಜೊತೆ ಕೇಕ್ ಕಟ್ ಮಾಡಿದ್ದು, ಅದು ಬಿಟ್ಟರೆ ಇವಾಗ ಸ್ಟಾರ್ಟ್ ಆಗಿದೆ. ಸೊ ನೋಡೋಣ. ಇವತ್ತು ಪ್ರೇರಣಾ ಅವ್ರನ್ನ ಇಲ್ಲಿ ತನಕ ನೀವು ಇದು ಮಾಡಿರಲಿಲ್ಲ, ಎಲ್ಲೂ ಅಷ್ಟು ಹೊರಗಡೆ ಬಂದಿರಲಿಲ್ಲ. ಈ ಸಲದ ಬರ್ಡೇಗೆ ಅವರು ಕೂಡ ಫ್ಯಾನ್ಸ್ ಜೊತೆ ಕಾಣಿಸ್ಕೊಂಡಿದ್ರು. ಹೌದಾ? ಎಲ್ಲಿ? ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಬರಬೇಕಾದ್ರೆ ಇದೇ ರೋಡಲ್ಲೇ ಬರಬೇಕು. ಸೊ ಅವಾಗ ವಿಡಿಯೋ ಧ್ರುವ ಸರ್ ನಿಜ ಜೀವನದಲ್ಲಿ ತಂದೆ ಆಗಿಲ್ಲ, ಈಗ ಶಾಲೆಗಳ ಇನಿಷಿಯೇಟಿವ್ ಸಾರಿ ಹೆಂಗೆ ಕನೆಕ್ಟ್ ಆಗುತ್ತೆ? ಹೌದು, ಯಾಕೆಂದರೆ ನಮಗೆ ಅದ್ರ ಇಂಪಾರ್ಟೆನ್ಸ್ ಇವಾಗ ಗೊತ್ತಾಗ್ತಾಯಿದೆ. ಯಾಕೆಂದರೆ ನಾವು ನಮ್ಮ ಮಕ್ಕಳನ್ನ ಒಂದು ಬಿಡೋಕ್ಕೆಲ್ಲ ಹೋಗ್ತೀವಿ ಸ್ಕೂಲ್ಗೆ. ಸೊ ಎಷ್ಟೊಂದು ಜನ ಕೇಳಿದಾಗ ಏನು ಓದ್ತಾ ಇದೆಯಾ ಅಂದರೆ, ಓದೋದಕ್ಕೆ ನಮ್ಗೆ ಅದಿಲ್ಲ, ಬುಕ್ಕಿಲ್ಲ, ಸ್ಕೂಲಿಗೆ ಸೇರಿಕೊಂಡಿಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಬೇಜಾರಾಗತ್ತೆ. ನಮಗೇನೋ ಅನುಕೂಲ ಇದೆ, ಓಕೆ, ಬಟ್ ಅನುಕೂಲ ಇಲ್ಲದಿರೋರು ತುಂಬ ಜನ ಇದ್ದಾರೆ. ಸೊ ಅವ್ರಿಗೆ ತುಂಬ ಅಗತ್ಯವಾಗಿದೆ. ತುಂಬ ಬರೀ ಬುಕ್ಸು, ಬ್ಯಾಗ್ಸು, ಪೆನ್ಸಿಲ್ಸು ಇದಲ್ಲದೆ ಕ್ರೀಡೆಗೆ ಸಂಬಂಧಪಟ್ಟಂಗೆ. ಯಾಕೆಂದರೆ ಮಕ್ಕಳು ಆಟ ಆಡೋ ಏಜಲ್ಲಿ ವಾಲಿಬಾಲ್ ಇರೋಲ್ಲ, ಕ್ರಿಕೆಟ್ ಇರೋಲ್ಲ, ಸ್ಕೂಲಲ್ಲಿ ಫೀಲ್ಡ್ ಇದ್ರೂ ಎಕ್ವಿಪ್ಮೆಂಟ್ಸ್ ಇರೋಲ್ಲ. ಸೊ ಇದೆಲ್ಲ ಬೇಜಾರಾಗುತ್ತೆ. ಚೈಲ್ಡ್ಹುಡ್ ಮೆಮೊರೀಸ್ ತಿರ್ಗ ಬರೋಲ್ಲ. ಸರ್ ಈಗ